ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ದ್ವೀಪವನ್ನು ಶ್ರೀಗಂಧದ ದ್ವೀಪ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಟಿಮೋರ್, ಬಿ ಲಕ್ಷದ್ವೀಪ್, ಸಿ ಅಂಡಮಾನ್, ಡಿ ಕರಾವಳಿ ದ್ವೀಪ. ಸರಿಯಾದ ಉತ್ತರ ಆಪ್ಷನ್ ಎ ಟಿಮೋರ್. ಒಂದು ಕಾಲದಲ್ಲಿ ಶ್ರೀಗಂಧದ ಮರಗಳ ದೊಡ್ಡ ನೈಸರ್ಗಿಕ ಕಾಡುಗಳನ್ನು ಹೊಂದಿದ್ದ ಕಾರಣ ಈ ದ್ವೀಪಕ್ಕೆ ಈ ಬಿರುದು ಬಂದಿತ್ತು. ಶುಷ್ಕ ಉಷ್ಣವಲಯದ ಹವಾಮಾನವು ಮರಗಳು ಬಲವಾದ ಪರಿಮಳ ಮತ್ತು ಹೆಚ್ಚಿನ ಎಣ್ಣೆಯ ಅಂಶವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡಿತು. ಇದು ಜಾಗತಿಕ ಮಾರುಕಟ್ಟೆಗಳಲ್ಲಿ ಅದರ ಮರವನ್ನು ಅತ್ಯಂತ ಮೌಲ್ಯಯುತವಾಗಿಸಿತು. ವ್ಯಾಪಾರಿಗಳು ಟಿಮೋರ್ ಶ್ರೀಗಂಧದ ಮರಕ್ಕೆ ಆದ್ಯತೆ ನೀಡಿದರು, ಏಕೆಂದರೆ ಅದರ ಸುವಾಸನೆಯು ಇತರ ವಿಧಗಳಿಗಿಂತ ಹೆಚ್ಚು ಕಾಲ ಉಳಿಯುತ್ತದೆ ಎಂದು. ಟಿಮೋರ್ ಆಗ್ನೇಯ ಏಷ್ಯಾದಲ್ಲಿ ಲೆಸ್ಸರ್ ಸುಂದಾ ದ್ವೀಪಗಳ ಸರಪಳಿಯ ಭಾಗವಾಗಿದೆ. ಎರಡನೇ ಪ್ರಶ್ನೆ, ಉಸಿರಾಟವನ್ನು ಕಷ್ಟಕರವಾಗಿಸುವ ಅಥವಾ ಅಸ್ತಮಾ ಲಕ್ಷಣಗಳು ಹದಗೆಡಲು ಕಾರಣವಾಗಿರುವುದು ಯಾವುದು? ಆಪ್ಷನ್ಸ್ ಎ ತಂಪು ಆಹಾರ, ಬಿ ತಂಪು ಪಾನೀಯ, ಸಿ ಕಾರ್ಟಿಸೋಲ್, ಡಿ ಶ್ವಾಸನಾಳದ ಸ್ನಾಯು. ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಟಿಸೋಲ್. ದೇಹದ ನೈಸರ್ಗಿಕ ಲಯ ಸಿರ್ಕಾಡಿಯನ್ ಲಯ ಅಸ್ತಮಾ ಲಕ್ಷಣಗಳು ಹದಗೆಡಲು ಕಾರಣವಾಗಿದೆ. ರಾತ್ರಿಯಲ್ಲಿ ನಮ್ಮ ದೇಹವು ಕಡಿಮೆ ಕಾರ್ಟಿಸೋಲ್ ಅನ್ನು ಉತ್ಪಾದಿಸುತ್ತದೆ. ಇದು ನೈಸರ್ಗಿಕವಾಗಿ ಉರಿಯೂತವನ್ನು ಸಮತೋಲನಗೊಳಿಸುವ ಹಾರ್ಮೋನ್ ಆಗಿದೆ. ಕಡಿಮೆ ಕಾರ್ಟಿಸೋಲ್ ಮಟ್ಟಗಳು ವಾಯುಮಾರ್ಗಗಳಲ್ಲಿ ಉರಿಯೂತವನ್ನು ಹೆಚ್ಚಿಸಲು ಅವಕಾಶ ಮಾಡಿಕೊಡಬಹುದು. ಇದರಿಂದಾಗಿ ಶ್ವಾಸನಾಳದ ಸ್ನಾಯುಗಳು ಸಂಕುಚಿತಗೊಳ್ಳುತ್ತವೆ, ಉಸಿರಾಟವನ್ನು ಹೆಚ್ಚು ಕಷ್ಟಕರವಾಗಿಸುತ್ತವೆ. ಮೂರನೇ ಪ್ರಶ್ನೆ, ಮೂತ್ರಪಿಂಡಗಳ ಮೇಲೆ ಪರಿಣಾಮ ಬೀರುವ ಮೂತ್ರನಾಳದ ಸೋಂಕುಗಳನ್ನು ತಡೆಗಟ್ಟುವಲ್ಲಿ ಯಾವುದು ನೆರವಾಗುತ್ತದೆ? ಆಪ್ಷನ್ಸ್ ಎ ಡಬಲ್ ಬೀನ್ಸ್, ಬಿ ಬೆಲ್ ಪೆಪ್ಪರ್, ಸಿ ಬೆಳ್ಳುಳ್ಳಿ, ಡಿ ಕ್ರಾನ್ಬೆರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಾನ್ಬೆರಿ. ಮೂತ್ರಪಿಂಡಗಳನ್ನು ಸ್ವಚ್ಛವಾಗಿ ಮತ್ತು ಆರೋಗ್ಯವಾಗಿಡಲು ಅವುಗಳ ನೈಸರ್ಗಿಕ ಶುಚಿಗೊಳಿಸುವಿಕೆಗೆ ಗಮನ ಕೊಡುವುದು ಜೀವನದ ಪ್ರಮುಖ ಭಾಗವಾಗುತ್ತದೆ. ಇದಕ್ಕಾಗಿ ಮೂತ್ರಪಿಂಡಗಳನ್ನು ನೈಸರ್ಗಿಕವಾಗಿ ಸ್ವಚ್ಛವಾಗಿ ಮತ್ತು ಆರೋಗ್ಯವಾಗಿಡಲು ಸಹಾಯಕವಾಗುವ ಕೆಲವು ಹಣ್ಣುಗಳಿವೆ. ಅವುಗಳಲ್ಲಿ ಒಂದು ಕ್ರಾನ್ಬೆರಿ. ಮೂತ್ರಪಿಂಡಗಳ ಮೇಲೆ ಪರಿಣಾಮ ಬೀರುವ ಮೂತ್ರನಾಳದ ಸೋಂಕುಗಳನ್ನು ತಡೆಗಟ್ಟುವಲ್ಲಿ ಕ್ರಾನ್ಬೆರಿಗಳು ಸಹಾಯಕವಾಗಿವೆ. ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮೂತ್ರಪಿಂಡಗಳನ್ನು ಸೋಂಕುಗಳಿಂದ ರಕ್ಷಿಸುತ್ತವೆ ಮತ್ತು ಮೂತ್ರಪಿಂಡಗಳನ್ನು ಸ್ವಚ್ಛಗೊಳಿಸಲು ಸಹಾಯಕವಾಗಿವೆ. ನಾಲ್ಕನೇ ಪ್ರಶ್ನೆ, ಯಾವ ದೇಶವನ್ನು ವಿಶ್ವದ ಕಾಫಿ ಬಟ್ಟಲು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಬ್ರೆಜಿಲ್, ಬಿ ವಿಯೆಟ್ನಾಂ, ಸಿ ಕೊಲಂಬಿಯಾ, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಎ ಬ್ರೆಜಿಲ್. ಬ್ರೆಜಿಲ್ ದೇಶವು ವಿಶ್ವದ ಅತಿ ದೊಡ್ಡ ಕಾಫಿ ಉತ್ಪಾದಕ ಮತ್ತು ರಫ್ತುದಾರ. ಜಾಗತಿಕ ಕಾಫಿ ಬೇಡಿಕೆಯ ಗಮನಾರ್ಹ ಭಾಗವನ್ನು ಈ ದೇಶ ಪೂರೈಸುತ್ತದೆ. ವಿಶೇಷವಾಗಿ ಮೃದುವಾದ ಸುವಾಸನೆಗೆ ಹೆಸರುವಾಸಿಯಾದ ಅರೇಬಿಕಾ ಬೀನ್ಸ್ ಕಾಫಿ ಕೃಷಿಯು 19ನೇ ಶತಮಾನದಿಂದ ಬ್ರೆಜಿಲ್ನ ಆರ್ಥಿಕತೆ, ವ್ಯಾಪಾರ ಮತ್ತು ಕೃಷಿ ಅಭಿವೃದ್ಧಿಯನ್ನು ರೂಪಿಸಿದೆ. ಹವಾಮಾನ ಮತ್ತು ಮುಂದುವರಿದ ಸಂಸ್ಕರಣಾ ಮೂಲಸೌಕರ್ಯಗಳು ಬ್ರೆಜಿಲ್ ಅನ್ನು ಅಂತಾರಾಷ್ಟ್ರೀಯ ಕಾಫಿ ಮಾರುಕಟ್ಟೆಯ ಬೆನ್ನೆಲುಬನ್ನಾಗಿ ಮಾಡಿದೆ. ಚರ್ಮವನ್ನು ಸದಾ ಯೌವನದಿಂದ ಇಡಲು ಯಾವ ಹಣ್ಣನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಸೇಬು, ಬಿ ದಾಳಿಂಬೆ, ಸಿ ಬಾಳೆಹಣ್ಣು, ಡಿ ಕಿತ್ತಳೆ. ಸರಿಯಾದ ಉತ್ತರ ಆಪ್ಷನ್ ಬಿ ದಾಳಿಂಬೆ. ದಾಳಿಂಬೆ ಹಣ್ಣಿನಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮಧುಮೇಹವನ್ನು ನಿಯಂತ್ರಿಸಲು ಸಹಾಯ ಮಾಡುವುದಲ್ಲದೆ ಕ್ಯಾನ್ಸರ್ ತಡೆಗಟ್ಟಲು ಸಹಾಯ ಮಾಡುತ್ತದೆ. ಇದು ಜೀರ್ಣಕ್ರಿಯೆಗೆ ಒಳ್ಳೆಯದು. ಇದರಲ್ಲಿ ಅಡಗಿರುವ ನಾರು ಹೊಟ್ಟೆ ತುಂಬಿದ ಭಾವನೆಯನ್ನು ಮೂಡಿಸಲು ಸಹಾಯ ಮಾಡುತ್ತದೆ ಮತ್ತು ಅತಿಯಾಗಿ ತಿನ್ನುವುದನ್ನು ತಡೆಯುತ್ತದೆ. ಇದರಿಂದ ತೂಕವನ್ನು ಇಳಿಸಿಕೊಳ್ಳಬಹುದು. ಈ ಹಣ್ಣಿನಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಚರ್ಮಕ್ಕೆ ಒಳ್ಳೆಯದು. ಇವು ಸುಕ್ಕುಗಳು ಮತ್ತು ಮೊಡವೆಗಳನ್ನು ತಡೆಯುತ್ತವೆ ಮತ್ತು ಚರ್ಮವನ್ನು ಯೌವನದಿಂದ ಇಡುತ್ತವೆ. ಆರನೇ ಪ್ರಶ್ನೆ, ಯಾವುದು ತಲೆನೋವು, ತಲೆ ತಿರುಗುವಿಕೆ ಮತ್ತು ಗಮನ ಕೇಂದ್ರೀಕರಿಸುವಲ್ಲಿ ತೊಂದರೆಗೆ ಕಾರಣವಾಗುತ್ತದೆ? ಆಪ್ಷನ್ಸ್ ಎ ಆಮ್ಲಜನಕ, ಬಿ ರಕ್ತಹೀನತೆ, ಸಿ ಒತ್ತಡ, ಡಿ ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತಹೀನತೆ.
ಆಯಾಸ ಮತ್ತು ದೌರ್ಬಲ್ಯ ರಕ್ತಹೀನತೆಯ ಅತ್ಯಂತ ಸಾಮಾನ್ಯ ಲಕ್ಷಣವಾಗಿದೆ. ಯಾವುದೇ ನಿರ್ದಿಷ್ಟ ಕಾರಣವಿಲ್ಲದೆ ನೀವು ಯಾವಾಗಲೂ ದಣಿದಿದ್ದರೆ ಮತ್ತು ದೈನಂದಿನ ಕೆಲಸಗಳನ್ನು ಮಾಡಲು ಕಷ್ಟಪಡುತ್ತಿದ್ದರೆ ಅದು ರಕ್ತಹೀನತೆಯ ಸಂಕೇತವಾಗಿರಬಹುದು. ಮೆದುಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಕಷ್ಟು ಆಮ್ಲಜನಕದ ಅಗತ್ಯವಿದೆ. ರಕ್ತಹೀನತೆಯು ತಲೆನೋವು, ತಲೆತಿರುಗುವಿಕೆ ಮತ್ತು ಗಮನ ಕೇಂದ್ರೀಕರಿಸುವಲ್ಲಿ ತೊಂದರೆಗೆ ಕಾರಣವಾಗಬಹುದು. ರಕ್ತಹೀನತೆಯು ರಕ್ತ ಪರಿಚಲನೆಯ ಮೇಲೂ ಪರಿಣಾಮ ಬೀರಬಹುದು. ಇದು ವಿಶೇಷವಾಗಿ ಚಳಿಗಾಲದಲ್ಲಿ ಕೈ ಮತ್ತು ಪಾದಗಳು ಯಾವಾಗಲೂ ತಣ್ಣಗಾಗಲು ಕಾರಣವಾಗುತ್ತದೆ. 7ನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ವ್ಯಕ್ತಿಯು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುತ್ತಾನೆ? ಆಪ್ಷನ್ಸ್: ಎ ಚಾಕ್ಲೇಟ್, ಬಿ ಹಾಲು, ಸಿ ಬಾಳೆಹಣ್ಣು, ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಡಿ ಮೊಸರು. ಮೊಸರು ಚಂದ್ರನೊಂದಿಗೆ ಸಂಬಂಧವನ್ನು ಹೊಂದಿರುವ ವಸ್ತುವಾಗಿದ್ದು, ಇದನ್ನು ಸೇವಿಸುವುದರಿಂದ ವ್ಯಕ್ತಿಯು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುತ್ತಾನೆ. ಅನೇಕ ಗ್ರಹ ದೋಷಗಳು ಕೂಡ ಪರಿಹಾರವಾಗುವುದು. ರಾಹುವಿನ ಶಾಂತಿಗಾಗಿ ಕಪ್ಪು ಎಳ್ಳು ಮತ್ತು ಮೊಸರನ್ನು ದಾನ ಮಾಡುವುದರಿಂದ ಆ ಶುಭ ಪರಿಣಾಮಗಳು ಕಡಿಮೆಯಾಗುತ್ತವೆ. 8ನೇ ಪ್ರಶ್ನೆ, ಪುರುಷರು ಯಾವ ಮೀನನ್ನು ತಪ್ಪದೇ ತಿನ್ನಬೇಕು ಎನ್ನುತ್ತಾರೆ? ಆಪ್ಷನ್ಸ್: ಎ ಅಂಜಲ್, ಬಿ ಮತ್ತಿ, ಸಿ ಒಣಮೀನು, ಡಿ ಬಾಂಗುಡೆ. ಸರಿಯಾದ ಉತ್ತರ ಆಪ್ಷನ್ ಸಿ ಒಣಮೀನು. ಇದರಲ್ಲಿರುವ ಒಮೆಗಾ 3 ಫ್ಯಾಟಿ ಆಸಿಡ್ ಹೃದಯದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ನೆರವಾಗುತ್ತದೆ. ರಕ್ತದ ಸಂಚಾರವನ್ನು ಸುಗಮಗೊಳಿಸಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಇದು ಸಹಾಯಕಾರಿ. ಪುರುಷರಿಗೆ ಸ್ನಾಯುಗಳ ಬಲ ಬಹಳ ಮುಖ್ಯ. ಒಣಮೀನಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಇರುತ್ತದೆ. ಇದು ಜಿಮ್ಗೆ ಹೋಗುವವರಿಗೆ ಅಥವಾ ದೈಹಿಕ ಶ್ರಮ ಪಡುವವರಿಗೆ ಉತ್ತಮ ಶಕ್ತಿ ನೀಡುತ್ತದೆ. ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಮಟ್ಟವನ್ನು ಕಾಪಾಡಿಕೊಳ್ಳಲು ಸತು ಮತ್ತು ಮಿನರಲ್ಸ್ ಅಗತ್ಯ. ಒಣಮೀನಿನಲ್ಲಿ ಈ ಪೋಷಕಾಂಶಗಳು ಸಮೃದ್ಧವಾಗಿವೆ. ಹಾಗೆಯೇ ವಿಟಮಿನ್ ಎ ಸಮೃದ್ಧವಾಗಿರುವ ಒಣಮೀನು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡಿಜಿಟಲ್ ಪರದೆಗಳ ಮುಂದೆ ಸಮಯ ಕಳೆಯುವ ಇಂದಿನ ಪುರುಷರಿಗೆ ಇದು ಅಗತ್ಯ. 9ನೇ ಪ್ರಶ್ನೆ, ಅಜೀರ್ಣ ಮತ್ತು ಅಸ್ವಸ್ಥತೆಯನ್ನು ನಿವಾರಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಹಾಲು, ಬಿ ಜಾಯಿಕಾಯಿ, ಸಿ ಬಾಳೆಹಣ್ಣು, ಡಿ ಬೆಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಜಾಯಿಕಾಯಿ ಮತ್ತು ಹಾಲು ಎರಡನ್ನೂ ಸಾಂಪ್ರದಾಯಿಕವಾಗಿ ಜೀರ್ಣಾಂಗ ವ್ಯವಸ್ಥೆಯನ್ನು ಶಮನಗೊಳಿಸಲು ಬಳಸಲಾಗುತ್ತದೆ. ಮಲಗುವ ಮುನ್ನ ಜಾಯಿಕಾಯಿ ಮತ್ತು ಹಾಲನ್ನು ಸೇವಿಸುವುದು ಅಜೀರ್ಣ ಅಥವಾ ಅಸ್ವಸ್ಥತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಹಾಲು ಕ್ಯಾಲ್ಸಿಯಂ, ವಿಟಮಿನ್ ಡಿ ಮತ್ತು ಪ್ರೋಟೀನ್ನಂತಹ ಅಗತ್ಯ ಪೋಷಕಾಂಶಗಳ ಉತ್ತಮ ಮೂಲವಾಗಿದೆ. ಜಾಯಿಕಾಯಿಯೊಂದಿಗೆ ಇದನ್ನು ಸಂಯೋಜಿಸುವುದು ಸಂಭಾವ್ಯ ಆರೋಗ್ಯ ಪ್ರಯೋಜನಗಳ ಜೊತೆಗೆ ಪರಿಮಳದ ಸುಳಿವನ್ನು ಸೇರಿಸುತ್ತದೆ. 10ನೇ ಪ್ರಶ್ನೆ, ತಮ್ಮದೇ ಕೈಗಳನ್ನು ಕತ್ತರಿಸಿಕೊಳ್ಳುವ ಏಕೈಕ ಜೀವಿ ಯಾವುದು? ಆಪ್ಷನ್ಸ್: ಎ ಏಡಿ, ಬಿ ಚೇಳು, ಸಿ ಜೇಡ, ಡಿ ಆಕ್ಟೋಪಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಆಕ್ಟೋಪಸ್. ಆಕ್ಟೋಪಸ್ನಲ್ಲಿ ಮುಖ್ಯವಾಗಿ ಆಕ್ಟೋಪಸ್ ವಲ್ಗರಿಸ್ ಮತ್ತು ಸಂಬಂಧಿತ ಪ್ರಭೇದಗಳನ್ನು ಬಂಧನದಲ್ಲಿಟ್ಟರೆ ಅವು ಬಹಳ ಒತ್ತಡವನ್ನು ಎದುರಿಸುತ್ತವೆ. ಹೀಗಾಗಿ ತಮ್ಮದೇ ಕೈಗಳನ್ನು ಕಚ್ಚುವುದು ಅಥವಾ ಕತ್ತರಿಸುವುದು ಮಾಡುತ್ತವೆ. ಅದೇ ರೀತಿ ಕೆಲವು ನರವೈಜ್ಞಾನಿಕ ಪರಿಸ್ಥಿತಿಗಳು ಅಥವಾ ಪರಭಕ್ಷಕದಿಂದ ತಪ್ಪಿಸಿಕೊಳ್ಳಲು ಅಥವಾ ಸೋಂಕು ಹರಡುವುದನ್ನು ತಡೆಯಲು ಕೂಡ ಹೀಗೆ ತನ್ನ ಅಂಗವನ್ನು ಕತ್ತರಿಸುತ್ತದೆ. ಆಕ್ಟೋಪಸ್ಗಳು ಮೊಟ್ಟೆಗಳನ್ನು ಇಟ್ಟ ನಂತರ ಅವುಗಳ ಹಾರ್ಮೋನ್ಗಳಲ್ಲಿ ಬದಲಾವಣೆಯಾಗುತ್ತವೆ. ಕೆಲವೊಮ್ಮೆ ಇದು ಸ್ವಯಂ ವಿನಾಶಕಾರಿ ಪ್ರಚೋದಕವನ್ನು ಸಕ್ರಿಯಗೊಳಿಸಬಹುದು ಮತ್ತು ತಮ್ಮದೇ ಕೈಯನ್ನು ಕತ್ತರಿಸಿಕೊಳ್ಳುವಂತೆ ಮಾಡಬಹುದು. ಇವತ್ತಿನ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಈ ವಿಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.